ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 94. ಅರೆ ದುರ್ಗಾ, ಏನಿವತ್ತು ಬೆಳಗ್ಬೆಳಗ್ಗೆನೆ ನಮ್ಮ ಮನೆ ಕಡೆ ಬಂದಿದ್ಯಾ? ಶಾಂತದುರ್ಗಾರವರನ್ನು ಕಂಡು ಸಂತಸದಿಂದಲೇ ಕೇಳಿದರು ಸುಮಂಗಲಾರವರು. ದೇವು ಮತ್ತೆ ಖ್ಯಾತಿ ಬಂದಿದ್ದಾರೆ ಸುಮಾ. ಹೌದಾ, ಅದು ಸಂತೋಷದ ವಿಚಾರ ತಾನೇ. ಮಕ್ಕಳ ನಡುವೆ ಎಲ್ಲ ಸರಿ ಹೋಗಿದೆ. ಊರಿಗೆ ಮರಳಿ ಬಂದಿದ್ದಾರೆ. ಇಬ್ಬರ ಜೀವನ ಸರಿ ಹೋಗಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ವಿ. ಈಗ ಸರಿ ಹೋಗಿದೆ. ನಗುತ್ತಾ ನುಡಿದರು ಸುಮಂಗಲಾರವರು. ನಾನು ಹಾಗೆ ಅಂದ್ಕೊಂಡಿದ್ದೆ ಸುಮಾ, ಆದರೆ ಯಾವುದು ಸರಿ ಹೋಗಲಿಲ್ಲ. ಸೋತ ದನಿಯಲ್ಲಿ ನುಡಿದರು ಶಾಂತದುರ್ಗಾರವರು. ದುರ್ಗಾ, ಏನು ಹೇಳ್ತಿದ್ಯಾ? ಅಚ್ಚರಿ ಮಿಶ್ರಿತ ದುಃಖದಿಂದ ಪ್ರಶ್ನಿಸಿದರು ಸುಮಂಗಲಾರವರು. ಖ್ಯಾತಿ ವಾಪಸ್ ಬಂದಿದ್ದು ನೋಡಿ ನಾನು ಖುಷಿಪಟ್ಟಿದ್ದೆ. ಅವಳ ತಮ್ಮ ಕೂಡ ಜೊತೆಯಲ್ಲಿ ಬಂದಿದ್ದಾನೆ. ಆದರೆ ನಮ್ಮ ದೇವು ಮತ್ತು ಖ್ಯಾತಿ ನಡುವೆ ಏನೂ ಸರಿಯಿಲ್ಲ. ಇಬ್ಬರು ಅಪರಿಚಿತರಂತೆ ವರ್ತಿಸ್ತಾರೆ. ದೇವು ಇದ್ದ ಕಡೆ ಖ್ಯಾತಿ ಬರೋದೇ ಇಲ್ಲ. ತಾವು ಗಮನಿಸಿದ ವಿಷಯವನ್ನು ತಿಳಿಸಿದರು. ನಾನೊಮ್ಮೆ ಖ್ಯಾತಿ ಜೊತೆ ಮಾತಾಡ್ಲಾ? ಸುಮಂಗಲಾರವರು ಕೇಳಿದಾಗ, ನಮ್ಮ ಪುಟ್ಟಿ ಮತ್ತು ಖ್ಯಾತಿಯ ತಮ್ಮನ ಮುಂದೆ ಮಾತು ಬೇಡ. ಚಿಕ್ಕ ಮಕ್ಕಳಾದರೂ ನಾವು ಮಾತಾಡೋದರ ಮೇಲೆ ಇಬ್ಬರ ಗಮನವೂ ಇರುತ್ತೆ. ಆಮೇಲೆ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಲು ನಮಗೆ ಸಾಧ್ಯವಾಗದು. ಶಾಂತದುರ್ಗಾರವರು ಎಂದಾಗ ಸುಮಂಗಲಾರವರಿಗೂ ಅವರ ಮಾತು ಸರಿ ಅನಿಸಿತು. ಹಾಗಾದರೆ ಖ್ಯಾತಿನ ಇಲ್ಲಿಗೆ ಕಳುಹಿಸು, ಇಲ್ಲೇ ಮಾತಾಡ್ತೀನಿ ಎಂದ ಸುಮಂಗಲಾರವರ ಮಾತಿಗೆ, ನಾನಿಲ್ಲೇ ಇದ್ದೀನಿ ಅಜ್ಜಿ ಎಂದಳು ಖ್ಯಾತಿ. ಸುಮಂಗಲಾರವರು ಅವಳನ್ನು ಕಂಡು ಸಂತಸಗೊಂಡವರು. ಹೇಗಿದ್ಯಾ ಖ್ಯಾತಿ ಎಂದು ಪ್ರೀತಿಯಿಂದ ವಿಚಾರಿಸಿದರೆ, ಖ್ಯಾತಿ ಯಾವಾಗ ಬಂದಳು ಎಂದು ಅಚ್ಚರಿಯ ನೋಟ ಬೀರಿದರು ಶಾಂತದುರ್ಗಾರವರು. ಚೆನ್ನಾಗಿದ್ದೀನಜ್ಜಿ, ನೀವು ಹೇಗಿದ್ದೀರಾ ಎಂದವಳೆ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದಳು. ನಾನು ಚೆನ್ನಾಗಿದ್ದೀನಿ ಎಂದವರೇ ಖುಷಿಯಾಗಿರು ಪುಟ್ಟ ಎಂದು ಹರಸಿದರು. ತದನಂತರ ಖ್ಯಾತಿ ಶಾಂತದುರ್ಗಾರವರತ್ತ ನೋಡಿದವಳೆ, ಅಜ್ಜಿ, ನೀವು ಅವಸರವಾಗಿ ಮನೆಯಿಂದ ಹೊರಟಿದ್ದು ನೋಡಿ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೆ. ಹಾಗೆ ಸಾರಿ, ನಿಮ್ಮ ಮಾತುಗಳನ್ನು ನಾನು ಕೇಳಿಸ್ಕೊಂಡೆ ಎಂದಳು ತಲೆ ತಗ್ಗಿಸಿ. ಪರವಾಗಿಲ್ಲ ಪುಟ್ಟಿ ಎಂದ ಶಾಂತದುರ್ಗಾರವರು. ಈಗ ಹೇಳು, ನಿನ್ನ ಮತ್ತು ದೇವು ನಡುವೆ ಇನ್ನೂ ಜಗಳ ಕೋಪ ಇದೆಯಾ? ಕೊಂಚ ಬೇಸರದಿಂದಲೇ ಪ್ರಶ್ನಿಸಿದರು. ಅಜ್ಜಿ, ನಮ್ಮಿಬ್ಬರ ಬಗ್ಗೆ ಯೋಚಿಸಿ ನೀವು ಬೇಸರ ಮಾಡ್ಕೋಬೇಡಿ ಪ್ಲೀಸ್. ನಾವು ಖುಷಿಯಾಗೇ ಇದ್ದೀವಿ ಎಂದಳು ಖ್ಯಾತಿ ನಿರಾಸಕ್ತಿಯಿಂದ. ಸುಳ್ಳು ಹೇಳಬೇಡ ಖ್ಯಾತಿ, ನೀನು ಖುಷಿಯಾಗಿಲ್ಲ ಅನ್ನೋದು ನಿನ್ನ ಮುಖ ನೋಡಿದ್ರೇ ತಿಳಿಯುತ್ತೆ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ದರು. ಆವಾಗ ನಾವು ಅವರಿಗೆ ದೇವು ಬಗ್ಗೆ ಎಲ್ಲ ವಿಷಯ ಹೇಳಿದ್ವಿ. ನೀನು ದೇವು ಜೊತೆ ಬಂದದ್ದು ನೋಡಿ ನಿಮ್ಮ ನಡುವೆ ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲ, ಯಾವುದೂ ಸರಿಯಾಗಿಲ್ಲ. ನಿಜ ಹೇಳು ಖ್ಯಾತಿ, ಏನು ನಡೀತಿದೆ ನಿಮ್ಮ ನಡುವೆ ಗಂಭೀರವಾಗಿ ಕೇಳಿದರು ಶಾಂತದುರ್ಗಾರವರು. ಅಜ್ಜಿ, ನಾನು ನಿಮ್ಮ ಮೊಮ್ಮಗನನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಜ್ಜಿ. ಅದು ಇವಾಗಲಿಂದ ಅಲ್ಲ, ನಾನು PU ಓದುವಾಗಿನಿಂದ ಎಂದವಳ ಮಾತಿಗೆ ಇಬ್ಬರು ಅಜ್ಜಿಯಂದಿರು ಅಚ್ಚರಿಯಿಂದ ಅವಳತ್ತ ನೋಡಿದರು. ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಆದರೆ ನಾನು ಹೇಳಿದ್ದು ನಿಜ. ಅವನನ್ನು ತುಂಬ ಪ್ರೀತಿಸ್ತಿದ್ದೀನಿ ಎಂದವಳೆ ತನ್ನ ಗತಜೀವನದ ನೆನಪನ್ನು ಅವರ ಮುಂದೆ ತೆರೆದಿಟ್ಟವಳು ಸಹನಾ ಹೇಳಿದ ವಿಷಯವನ್ನು ವಿವರಿಸಿ, ನಾವಿಬ್ಬರು ಪರಸ್ಪರ ತುಂಬ ಪ್ರೀತಿಸ್ತಿದ್ದೀವಿ. ಆದರೆ ಅವತ್ತು ಇಬ್ಬರು ಅದನ್ನು ಹೇಳ್ಕೊಂಡಿರಲಿಲ್ಲ. ಏಡಿ ಪರಿಯನ್ನು ಪ್ರೀತಿಸ್ತಿದ್ದಾನೆ ಅಂದ್ಕೊಂಡು ನಾನು ಅವನನ್ನು ಮರೆಯಲು ಪ್ರಯತ್ನಪಟ್ಟೆ. ಪರಿ ಜೀವನದಲ್ಲಿ ನಡೆದ ಕಹಿ ಘಟನೆಯಿಂದ ಏಡಿ ನನ್ನಿಂದ ದೂರವಾದ ಎಂದವಳೆ ಅಂದು ಅದ್ರತ್ ಹೇಳಿದ ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟವಳು. ಈಗ ಹೇಳಿ ಅಜ್ಜಿ, ನಡೆದಿದ್ರಲ್ಲಿ ನನ್ನ ತಪ್ಪೇನಿದೆ? ಅದರ ಬಗ್ಗೆ ಏನಾದರೂ ಹೇಳಿದರೆ ಪರೋಕ್ಷವಾಗಿ ಪರಿ ಸಾವಿಗೆ ನೀನೇ ಕಾರಣ ಅಂತ ಹೇಳ್ತಾನೆ ನಿಮ್ಮ ದೇವು. ಆಕರ್ಷ್ ಕೆಟ್ಟವನಲ್ಲ. ಅವನು ನನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಜ್ಜಿ. ಆದರೆ ನಿಮ್ಮ ದೇವು ನನ್ನ ಮಾತನ್ನು ಕೇಳಲು ತಯಾರಿಲ್ಲ. ಅದಕ್ಕೆ ನಾನು ನನ್ನ ಪಾಡಿಗೆ ಸುಮ್ಮನಿದ್ದೀನಿ. ಅವನು ನನ್ನನ್ನು ದ್ವೇಷಿಸಲಿ, ನನಗೇನಿಲ್ಲ. ನನ್ನ ಮನಸ್ಸಲ್ಲಿ ಅವನ ಬಗ್ಗೆ ಯಾವಾಗಲೂ ಪ್ರೀತಿಯೇ ಇರುತ್ತೆ ಎಂದಳು ತನ್ನ ದುಃಖವನ್ನು ಮರೆಮಾಚಿ. ನಾವು ಮಾತಾಡ್ತೀವಿ ದೇವು ಜೊತೆ. ಹಾಗೆ ಆ ಹುಡುಗನನ್ನು ನಾವೊಮ್ಮೆ ನೋಡಬೇಕು, ಅವನ ಜೊತೆ ಮಾತಾಡಬೇಕು. ನಮ್ಮ ಪರಿಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಬೇಕು ಎಂದು ಅತ್ತರು ಸುಮಂಗಲಾರವರು. ಹೌದು, ನಮ್ಮ ದೇವು ಇವತ್ತು ಹೀಗಾಗಲು ಅವನೇ ಕಾರಣ. ನಾವು ಅವನನ್ನು ನೋಡಬೇಕು. ನಮ್ಮ ಪರಿ ಏನು ತಪ್ಪು ಮಾಡಿದ್ಲು, ಅವಳಿಗೆ ಯಾಕೆ ಮೋಸ ಮಾಡಿದ್ದೆ ಅಂತ ಕೇಳಬೇಕು.
ಶಾಂತದುರ್ಗರವರು ದನಿಗೂಡಿಸಿದರು. ಆದರೆ ಅಜ್ಜಿ, ನೀವು ಅಂದ್ಕೊಂಡಿರೋ ಥರ ವ್ಯಕ್ತಿ ಅಲ್ಲ ಆಕರ್ಷ್. ಅಷ್ಟೇ ಅಲ್ಲ, ನೀವು ಅವನನ್ನು ಭೇಟಿಯಾಗಬೇಕು ಅಂದ ವಿಷಯ ನಿಮ್ಮ ದೇವು ಗೊತ್ತಾದರೆ ನಿಮ್ಮ ಮೇಲೂ ಕೋಪ ಮಾಡ್ಕೋತಾನೆ ಅವನು. ಅದ್ರತ್ನ ಕೋಪದ ಅರಿವಿದ್ದ ಖ್ಯಾತಿ ನುಡಿದಾಗ, ಅವನಿಗೆ ಕೋಪ ಬಂದರೆ ಬರಲಿ, ನೀವಿಬ್ಬರು ಇನ್ನೂ ಬಾಳಿ ಬದುಕಬೇಕಾದವರು. ನೀವು ಹೀಗೆ ದೂರ ಇರೋದು ಸರಿಯಲ್ಲ. ನಾವು ಅವನ ಅಜ್ಜಿಯಂದಿರು, ಅವನಿಗಿಂತ ಹೆಚ್ಚು ಹಠ ನಮಗಿದೆ ಎಂದರು ಸುಮಂಗಲಾರವರು. ಅಜ್ಜಿ, ಸ್ವಲ್ಪ ಸಮಯ ಕೊಡಿ, ಅವಸರ ಪಡೋದು ಬೇಡ, ಅವರನ್ನು ಸಂತೈಸಿದಳು ಖ್ಯಾತಿ. ತಡ ಮಾಡಿದಷ್ಟು ನಿಮ್ಮ ನಡುವಿನ ಅಂತರ ಹೆಚ್ಚಾದರೆ ಅನ್ನೋ ಭಯ ನಮಗೆ. ಆದಷ್ಟು ಬೇಗ ಆ ಹುಡುಗನ ಜೊತೆ ಮಾತಾಡಬೇಕು ನಾವು, ದೃಢವಾಗಿ ನುಡಿದರು ಶಾಂತದುರ್ಗರವರು. 2 ದಿನಗಳ ನಂತರ ಅವನನ್ನು ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ ಅಜ್ಜಿ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾಕು ಎಂದುಕೊಂಡು ನುಡಿದಳು ಖ್ಯಾತಿ. ಅವಳ ಮಾತಿಗೆ ಅವರಿಬ್ಬರು ಸಮ್ಮತಿಸಿದರು. ಸ್ತುತಿ ತನ್ನ ಕೋಣೆಯಲ್ಲಿ ಕುಳಿತು ಓದುತ್ತಿದ್ದಳು. ಹಿಂದಿನಿಂದ ಬಂದ ವ್ಯಕ್ತಿ ತನ್ನ ಕೈಗಳಿಂದ ಅವಳ ಕಣ್ಣು ಮುಚ್ಚಿದ. ಯಾರು ಎಂದಳು ತನ್ನ ಕಣ್ಗಳಿಂದ ಆ ಕೈಗಳನ್ನು ಬಿಡಿಸಿಕೊಳ್ಳಲು ಯತ್ನಿಸುತ್ತ. ಆತ ಅವಳ ಕಿವಿಯ ಬಳಿ ಗಾಳಿ ಊದಿದ. ಅವನ ಬಿಸಿಯುಸಿರಿನ ಸ್ಪರ್ಶಕ್ಕೆ ಕಂಪಿಸಿದವಳು ಯುದಿ ಪ್ಲೀಸ್ ಎಂದಳು. ಅವಳ ಕಣ್ಗಳಿಂದ ತನ್ನ ಕೈಗಳನ್ನು ಹಿಂದೆಗೆದವ ಹಾಯ್ ಕ್ಯೂಟಿ, ಹೇಗಿದ್ಯಾ ಎಂದು ಕೇಳಿದ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಇದೇನಿದು ನಿನ್ನ ಹುಚ್ಚಾಟ? ಗಂಭೀರತೆ ನಟಿಸಿದಳು. ಅರೆ, ನಾನೇನು ಮಾಡಿದೆ? ಇದು ಹುಚ್ಚಾಟ ಅಲ್ಲ, ಪ್ರೀತಿ ಎಂದು ಕಣ್ಣು ಮಿಟುಕಿಸಿದ. ಏನು ಸಡನ್ನಾಗಿ ನಮ್ಮ ಮನೆಗೆ ಬಂದಿದ್ದು? ವಿಷಯಾಂತರಿಸಿದಳು. ನಮ್ಮ ಪ್ರಣು ಮದುವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ, ಸೊ ನಿಮಗೆ ಇನ್ವಿಟೇಷನ್ ಕೊಟ್ಟು ಅಫಿಷಿಯಲ್ ಆಗಿ ಮದುವೆಗೆ ಕರೆಯೋಣ ಅಂತ ಬಂದ್ವಿ ಎಂದ. ಪ್ರಣು ಬಂದಿದ್ದಾಳ? ಸಂತಸದಿಂದ ಕೇಳಿದಳು. ಇಲ್ಲ, ನಾನು ಅಪ್ಪ ಅಮ್ಮ 3 ಬಂದ್ವಿ. ಮತ್ತೆ ನಮ್ಮ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದು ಕೇಳಿದ ಅವಳ ಪೆನ್ನಿನ ಜೊತೆ ಆಟವಾಡುತ್ತಾ. ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಕು ಎಂದು ಕೇಳಿದಳು ಗಂಭೀರವಾಗಿ. ಓದಿ ಖ್ಯಾತಿ ಮದುವೆಗೆ ಬಂದಿದ್ದಾಗಲೇ ಹೇಳಿದ್ನಲ್ಲ, ನಿನ್ನ ಮೇಲೆ ನಂಗೆ ಹೆವಿ ಲವ್ ಆಗಿದೆ ಅಂತ. ಅದರ ಬಗ್ಗೆ ಕೇಳ್ತಿದ್ದೀನಿ. ಏನೂ ಗೊತ್ತಿಲ್ಲ ಅನ್ನೋ ಥರ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಕ್ಯೂಟಿ ಎಂದವ ಅವಳ ಕೆನ್ನೆ ಹಿಂಡಿದ. ಯುದಿ ಪ್ಲೀಸ್, ಸುಮ್ಮನೆ ಏನೇನೋ ಹೇಳಬೇಡ. ನಾನಂತೂ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಮತ್ತು ನನ್ನ ಜೊತೆ ಇಷ್ಟು ಸಲುಗೆಯಿಂದ ಇರಬೇಡ, ನಂಗೆ ಇಷ್ಟ ಆಗಲ್ಲ. ಕೊಂಚ ಖಾರವಾಗಿಯೇ ನುಡಿದಳು. ಯಾಕೆ ಸಲುಗೆಯಿಂದ ಇರಬಾರ್ದು ಎಂದವ ಅವಳ ತೀರ ಸನಿಹ ಬಂದಾಗ ಅವಳು ಹೆಜ್ಜೆಯಿಂದಿಟ್ಟಳು. ಅವಳನ್ನು ಗೋಡೆಗೊರಗಿಸಿ ಗೋಡೆಯ 2 ಬದಿಯಲ್ಲಿ ತನ್ನ ಅಂಗೈಯೂರಿದವ. ನನ್ನ ತಮಾಷೆಗೆ ಹಾಗಂದಿಲ್ಲ ಸ್ತುತಿ. ನಾನು ಮೊದಲು ತುಂಬ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿದ್ದೀನಿ ನಿಜ, ಆದರೆ ಟ್ರಸ್ಟ್ ಮೀ, ಯಾವ ಹುಡುಗಿ ಜೊತೆಗೂ ಮಿಸ್ಬಿಹೇವ್ ಮಾಡಲಿಲ್ಲ. ಟೈಮ್ ಪಾಸ್ಗೆ ಜೊತೆಯಲ್ಲಿ ತಿರುಗಾಡಿದ್ದೀನಿ ಅಷ್ಟೆ. ಆದರೆ ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಕಣೆ ಎಂದು ಆಸ್ತೆಯಿಂದ ಅವಳ ಹಣೆಗೆ ತೊಟ್ಟಿಯುತ್ತಿದ್ದವ. ಇದು ನನ್ನ ಫಸ್ಟ್ ಕೇಸ್ ಎಂದ. ಡೋಂಟ್ ಟಚ್ ಮೀ ಯುದಿ ಎಂದವಳ ಕಣ್ಗಳಿಂದ ನೀರು ಹರಿಯುತ್ತಿತ್ತು. ಖ್ಯಾತಿ ಹಾಗೂ ಅದ್ರತ್ ಬಗ್ಗೆ ಯೋಚಿಸಿ ಅವಳ ಮನಸ್ಸು ಅದಾಗಲೇ ಬೇಸರಗೊಂಡಿತು. ಪ್ರೀತಿಯ ಬಗ್ಗೆ ಅವಳು ನಿರ್ಲಿಪ್ತಳಾದಂತಿದ್ದಳು. ಅಚಾನಕ್ಕಾಗಿ ಬಂದ ಯುದಿತ್ ಸಲುಗೆಯಿಂದ ವರ್ತಿಸಿದಾಗ ಅವಳಿಗೆ ಅಳುವೆ ಬಂದು ಬಿಟ್ಟಿತು. ಸಾರಿ ಸ್ತುತಿ, ನೀನು ನನ್ನವಳು ಅನ್ನೋ ಭಾವನೆಯಿಂದ ನಾನು ರಿಯಲಿ ವೆರಿ ಸಾರಿ. ಆವಾಗಲೇ ನಾನಿನ್ನು ಕಣ್ಣು ಮುಚ್ಚಿದಾಗ ನನ್ನನ್ನು ನೋಡದೆಯೇ ನಾನು ಅಂತ ಕಂಡು ಹಿಡ್ದೆ ಅಲ್ವಾ ನೀನು? ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಭಾವಿಸಿ ನಾನು ನಿನ್ನ ಜೊತೆ ಎಂದವ ತಲೆ ತಗ್ಗಿಸಿದ. ಸ್ತುತಿ ಇನ್ನೂ ಅಳುತ್ತಲೇ ಇದ್ದವಳು, ನೀನಲ್ಲದೆ ಬೇರೆ ಯಾರು ಆ ಥರ ತರಲೆ ಮಾಡಲ್ಲ ನನ್ನ ಜೊತೆ, ಅದಕ್ಕೆ ನೀನೇ ಅಂತ ಗೆಸ್ ಮಾಡಿದೆ ಎಂದಳು. ಎಲ್ಲರೂ ಕೆಳಗಡೆ ಇದ್ದಾರೆ, ಹೀಗೆ ಅಳುತ್ತಾ ಕೆಳಗಡೆ ಬರಬೇಡ, ಮೊದಲು ಹೋಗಿ ಮುಖ ತೊಳ್ಕೊಂಡು ಬಾ ಎಂದ ಗಂಭೀರವಾಗಿ. ಮರು ಮಾತನಾಡದೆ ಮುಖ ತೊಳೆದು ಬಂದವಳು ಯುದಿತ್ನ ಗಂಭೀರ ವದನ ನೋಡಿ, ಸಾರಿ ಯುದಿ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆ ಅಕ್ಕನ ಜೀವನ, ಮತ್ತೊಂದು ಕಡೆ CA ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಪ್ರೆಷರ್. ಈಗ ನೀನು ಬಂದು ಪ್ರೀತಿ ಅಂತ ಏನೇನೋ ಹೇಳ್ತಿದ್ಯಾ ಎಂದು ತಲೆ ತಗ್ಗಿಸಿದಳು. ಅವಳ ಮಾತನ್ನು ಗಮನವಿಟ್ಟು ಆಲಿಸಿದವ, ಖ್ಯಾತಿ ಜೀವನ ಏನಾಗಿದೆ ಸರಿಯಾಗಿ ಹೇಳು ಎಂದ ಅವಳ ಮುಂದೆ ನಿಂತು. ಯುದಿತ್ ಜೊತೆ ಎಲ್ಲ ಹೇಳಬೇಕು ಎಂದನಿಸಿದವಳಿಗೆ. ಖ್ಯಾತಿ ಹಾಗೂ ಅದ್ರತ್ ಬಗ್ಗೆ ಎಲ್ಲ ವಿವರಿಸಿದವಳು.
ಯಾಕೋ ಪ್ರೀತಿ ಬಗ್ಗೆ ನಂಬಿಕೆನೇ ಇಲ್ಲ ನನಗೀಗ ಎಂದಳು. ನಿನ್ನ ಭಾವನೆ ಯೋಚನೆ ಹಾಗಿದೆ ಅಂದ ಮಾತ್ರಕ್ಕೆ ಪ್ರೀತಿಸಿದವರ ಜೀವನವೆಲ್ಲ ನೋವಿನಿಂದ ಕೂಡಿರುತ್ತದೆ ಅನ್ನೋ ಭ್ರಮೆಯಿಂದ ಹೊರಗೆ ಬಾ. ಈ ವಿಷಯದಲ್ಲಿ ನನ್ನಿಂದ ಏನಾದರೂ ಸಹಾಯ ಮಾಡಲು ಸಾಧ್ಯವಾದರೆ ಖಂಡಿತ ಮಾಡ್ತೀನಿ ಎಂದು ಭರವಸೆ ನೀಡಿದ. ನಿಜವಾಗ್ಲೂ ಕಣ್ಣರಳಿಸಿ ಕೇಳಿದಳು. ಥ್ಯಾಂಕ್ ಯು ಸೋ ಮಚ್ ಎಂದವಳು ಸಂತಸದಿಂದ ಅವನ ಎದೆಗೊರಗಿದರೆ. ಸ್ತುತಿ, ನೀ ನಿಜವಾಗ್ಲೂ ನನ್ನ ಪ್ರೀತಿಸ್ತಿಲ್ವಾ ಎಂದು ಕೇಳಿದ ಯುಡಿತ್. ತಕ್ಷಣ ಅವನಿಂದ ದೂರ ಸರಿದಳು ಸ್ತುತಿ. ಮುಂದುವರಿಯುವುದು.